ನಾನು ಹೇಳ್ತಿದ್ನಲ್ಲ ಗುರುಗಳೇ, ಅವಳೇ ಇವಳು. ಈ ಹೆಂಗಸಿ ಯಾರು, ಇವಳು ಎಲ್ಲಿಂದ ಬಂದಾಳೆ, ಇವಳ ಉದ್ದೇಶ ಏನು ಎಲ್ಲ ಗೊತ್ತಾಗುತ್ತಲ್ಲ ನಮಗೆ. ಗೊತ್ತಾಗುತ್ತೆ. ಜೈ ಜ್ವಾಲಮಾಲಿನಿ. ಇವನು ಗುರುಗಳನ್ನ ಕರ್ಕೊಂಡ್ ಬರ್ತಾ ಇದ್ದಾನೆ. ಯಾಕೆ ಗುರುಗಳು ತಕ್ಷಕ ಮಹಾಸ್ವಾಮಿಗಳು ಅಂತ. ಇವ್ರನ್ನ ಮನೆಗೆ ಯಾಕಪ್ಪ ಕರ್ಕೊಂಡು ಬಂದೆ? ಅದೇ ಅಮ್ಮ, ಮನೆಯಲ್ಲಿ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಇದೆ. ಅಣ್ಣ ಎಲ್ಲಿ ಹೋಗಿದ್ದಾನೆ ಗೊತ್ತಿಲ್ಲ, ತ್ರಿಶೂಲ್ ಕಾಣಿಸ್ತಾ ಇಲ್ಲ. ಇದನ್ನೆಲ್ಲ ಪತ್ತೆ ಮಾಡೋಕ್ಕಂತ ಬಂದಿರೋ ಪೊಲೀಸ್ ಆಫೀಸರ್ ತನ್ನ ಕೆಲಸನ ಬಿಟ್ಟು ಬೇರೆ ಕೆಲಸಗಳನ್ನೆಲ್ಲ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾನೆ. ಇಷ್ಟು ನಡುವೆ ಮೊನ್ನೆ ಅದ್ಯಾರೋ ಹೆಂಗ್ಸ್ ಬಂದು ಬಾಯಿಗೆ ಬಂದಾಗಲೆಲ್ಲ ಮಾತಾಡಿದ್ರು. ಎಲ್ಲ ಸಮಸ್ಯೆಗಳಿರುವಾಗ ಗುರುಗಳು ಬರಲೇಬೇಕು ಅಲ್ವಾ? ನಾನು ಹೋಗಿ ಹೀಗೀಗೆ ಸಮಸ್ಯೆ ಇದೆ ಅಂತ ಹೇಳಿದೆ, ಇದಕ್ಕೇನಾದರೂ ಪರಿಹಾರ ಇದ್ರೆ ಕೊಡಿ ಅಂತ ಕೇಳಿದೆ. ಅದಕ್ಕೆ ಅವರು ಮನೆಗೆ ಬರ್ತೀನಿ ಅಂತ ಹೇಳಿದರು. ಒಂದು ವೇಳೆ ದುಷ್ಟಶಕ್ತಿಗಳ ಕಣ್ಣೇನಾದ್ರು ಬಿದ್ದಿದ್ರೆ ಮಂತ್ರಜಲ ಪ್ರೋಕ್ಷಣೆ ಮಾಡ್ತೀನಿ ಅಂತ ಹೇಳಿ ಅವರೇ ಬಂದಿದ್ದಾರೆ. ಪೂಜೆ ಏನಾದರೂ ಮಾಡಬೇಕಾ? ಅದಕ್ಕೆ ತಯಾರಿ ಏನಾದರೂ ಮಾಡಬೇಕಾ? ಏನು ಬೇಡ, ನೀವೆಲ್ಲ ಇಲ್ಲೇ ಇರಿ. ಒಳ್ಳೇದಾಗಲಿ ಅಂತ ಬೇಡ್ಕೊಳ್ಳಿ ಸಾಕು. ಇದೇನು ವಿಚಿತ್ರವಾಗಿದೆ. ಇದ್ದಕ್ಕಿದ್ದಾಗ ಇವನ್ ಯಾಕೆ ಬಂದ? ಇವ್ರನ್ನ ಯಾಕೆ ಕರ್ಕೊಂಡ್ ಬಂದ? ಏನಿರ್ಬೋದು ಇವ್ರ ಮನಸ್ಸಿನಲ್ಲಿ? ಏನೋ ಇದೆ, ತಿಳ್ಕೋಬೇಕು. ಆ ಹೆಂಗ್ಸ್ ಮೇಲಿದ್ದಾಳೆ ಗುರುಗಳೇ. ನಡಿ. ಬರೀ ಪುಬ್ಬ ನಕ್ಷತ್ರದ ಗಂಡಿಂದ ನನ್ನ ಮಗಳ ಮದುವೆ ಆಗಲ್ಲ. ಆ ಗಂಡು ಪುಬ್ಬ ನಕ್ಷತ್ರದ ಅಮೃತ ಗಳಿಗೆಲೇ ಹುಟ್ಟಿರಬೇಕು. ಅಂತ ಗಂಡು ಕೋಟಿಗೊಬ್ಬ ಸಿಕ್ಕೋಕ್ಕೂ ಸಾಧ್ಯ ಇಲ್ಲಮ್ಮ. ಅವನು ನಾನಾಗ್ಬೇಕು ಮಯೂರಿ. ನನ್ನ ಬದುಕು, ನನ್ನ ಪ್ರೀತಿ, ನನ್ನ ಭವಿಷ್ಯ ಎಲ್ಲ ನೀನೆ. ಪ್ರಿಯತಮೆಯಾಗಿ ಅಲ್ಲ, ನನ್ನ ಮಡದಿಯಾಗಿ. ಬೇಡ ಬೇಡ ಬೇಡ, ಈ ಹಠ ಒಳ್ಳೇದಲ್ಲ. ನನ್ನ ಮದ್ವೆ ಆಗ್ಬೇಕು ಅನ್ಕೊಳ್ಳೋದು ಒಂದೇ, ಹುರಿದು ಭಸ್ಮ ಆಗ್ತೀನಿ ಅಂತ ಗೊತ್ತಿದ್ರು ಅಗ್ನಿ ಪ್ರವೇಶ ಮಾಡೋದು ಒಂದೇ. ಯಾವ ಅಗ್ನಿನೋ ನನ್ನನ್ನಾಗ್ಲಿ ನನ್ನ ಪ್ರೀತಿನಾಗ್ಲಿ ಸುಡೋದಿಲ್ಲ. ನನ್ನ ಮಾತು ಕೇಳು, ನನ್ನ ಜೊತೆ ಬಾ, ನನ್ನ ಮದುವೆ ಆಗು ಮಯೂರಿ. ನೀವು ನನ್ನ ಮದ್ವೆ ಆದ್ರೆ ನೀವು ಬದುಕಿರಲ್ಲ. ನಿಮ್ ಪ್ರಾಣಕ್ಕೆ ಕಂಟಕ ಇದೆ. ನಿಮ್ಗೇನಾದ್ರೂ ಆದ್ರೆ ನನಗ್ ಸಹಿಸ್ಕೊಳಕ್ ಆಗಲ್ಲ. ನೀವು ಬದುಕ್ಬೇಕು ಅಂದ್ರೆ ನನ್ನ ಮರಿಬೇಕು. ದಯವಿಟ್ಟು ನನ್ನ ಮರ್ತೋಗಿ. ಮರೆತು ಬಿಟ್ಟಿದ್ದೀನಮ್ಮ. ನನ್ನ ಮಗಳ ಮದುವೆ ಆಗತ್ತೆ ಅನ್ನೋದನ್ನೇ ಮರೆತು ಬಿಟ್ಟಿದ್ದೀನಿ. ಆದರೆ ನೀವು ಬಂದು ಮಾತಾಡಿದಾಗ ಏನೋ ಸ್ವಲ್ಪ ಆಸೆ ಸಿಗ್ತಾ ಇದೆಯಮ್ಮ. ಅಂತ ಜಾತಕದ ಗಂಡನ್ನೇ ಹುಡ್ಕೋಣ ಆಚಾರ್ಯರೇ. ಅಂತ ಜಾತಕ ಹೊಂದೋದು ಕೋಟಿಗೆ ಒಬ್ರೋ ಇಬ್ರೋ ಮಾತ್ರ ಸಾಧ್ಯನಮ್ಮ. ಆಗಿರ್ಲಿ, ಅಂತ ಅವ್ನು ಎಲ್ಲೇ ಇದ್ರು ಅವನನ್ನ ಹುಡ್ಕೊಂಡು ಬಂದು ಮಯೂರ್ ಜೊತೆ ಮದುವೆ ಮಾಡಿಸೋದು ನನ್ನ ಜವಾಬ್ದಾರಿ ಆಚಾರ್ಯರೇ. ನೀವು ಚಿಂತೆ ಮಾಡಬೇಡಿ.
ಹೇಳ್ತಿದ್ನಲ್ಲ ಗುರುಗಳೇ, ಮನೆಗೊಬ್ಳು ಹೆಂಗ್ಸ್ ಬಂದಿದ್ದಾಳೆ, ಅವಳಿಂದ ತುಂಬಾ ತೊಂದರೆ ಆಗ್ತಿದೆ ಅಂತೇಳಿ. ಅವಳೇ ಇವಳು. ಈ ಹೆಂಗಸಿ ಯಾರು? ಇವಳು ಎಲ್ಲಿಂದ ಬಂದಾಳೆ? ಇವಳ ಉದ್ದೇಶ ಏನು? ಎಲ್ಲ ಗೊತ್ತಾಗುತ್ತಲ್ಲ ನಮಗೆ. ಗೊತ್ತಾಗುತ್ತೆ. ಈಗ ಬಂದಿರುವ ಸ್ತ್ರೀ ಯಾರಿಗೆ ನನಗೆ ತೋರಿಸು. ತಾಯಿ ಜ್ವಾಲಮಾಲಿ, ಇವಳ ಅಸಲಿ ರೂಪವನ್ನು ತೋರಿಸು. ಇವಳು ಯಾವ ಲೋಕದವಳೇ ಆಗಿ ಅವಳು ಯಾರಿಂದ ನನಗೆ ತೋರಿಸು. ದಿಗ್ವಿಜಯ, ನನ್ನ ಮಂತ್ರಗಳು ನಿಷ್ಫಲವಾಗುತ್ತಿದೆ. ಏಕೆ ಏಕೆ ಹೀಗೆ? ಗುರುಗಳ ಇಲ್ಲ ಮಯೂರಿ, ನಾನು ಯಾವ ಜಾತಕನೂ ಯಾವ ಕಂಟಕನೂ ನಂಬೋದಿಲ್ಲ. ನೀವ್ ನಂಬಲ್ಲ ಅಂದ್ರು ಜಾತಕ ಸುಳ್ಳಾಗಲ್ಲ. ಕಣ್ಣೆದ್ರಿಗಿರೋ ಕಂಟಕ ತಪ್ಪಲ್ಲ. ನೀನನ್ನ ಪ್ರೀತಿಸ್ತಾ ಇದ್ರು ನನ್ನಿಂದ ದೂರ ಆಗಕ್ಕೆ ಇಂಥ ಮಾತು ಯಾಕೆ ಮಯೂರಿ? ನಾನ್ ನಿಮ್ಮನ್ನ ಪ್ರೀತಿಸ್ತಾ ಇಲ್ಲ. ಸುಳ್ಳು ಮಾತಷ್ಟೇ ಸುಳ್ಳು. ನಿಮ್ ಕಣ್ಣು ಹೇಳ್ತಿದೆ ನೀವು ನನ್ನ ಪ್ರೀತಿಸ್ತಾ ಇದ್ದೀರಾ ಅಂತ. ನಾನು ನಿಮ್ಮ ಮನೆ ಹತ್ರ ಬಂದು ಹೋದ್ಮೇಲೆ ನೀನ್ ನನ್ನ ಹುಡುಕ್ತಾ ಇದೆಯಲ್ಲ, ಅವತ್ತೇ ಗೊತ್ತಾಯ್ತು ನೀನ್ ನನ್ನ ಪ್ರೀತಿಸ್ತಿದ್ಯಾ ಅಂತ. ನೀನ್ ನನ್ನನ್ನು ಪ್ರೀತಿಸ್ತಾ ಇದ್ರು ಪ್ರೀತಿಸ್ತಾ ಇಲ್ಲ ಅಂತ ಯಾಕೆ ಸುಳ್ಳು ಹೇಳ್ತಿದ್ಯಾ? ನಾನಂದ್ರೆ ನಿನಗಿಷ್ಟ ತಾನೆ? ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಒಂದೇ ಒಂದ್ಸಲ ಹೇಳು ಮಯೂರಿ, ನನ್ನನ್ನು ಕಂಡ್ರೆ ಇಷ್ಟ ಇಲ್ಲ ಅಂತ. ಒಂದೇ ಒಂದ್ಸಲ ಹೇಳು. ನನಗ್ ಸುಳ್ಳು ಹೇಳಕ್ ಬರಲ್ಲ. ಇನ್ನೊಬ್ರು ಮನ್ಸಿಗೆ ಬೇಜಾರಾಗುತ್ತೆ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ನನ್ ಸತ್ಯ ಹೇಳ್ದೆ ಇರ್ಬೋದು. ಆದ್ರೆ ನಾನ್ ಯಾವತ್ತೂ ಸುಳ್ಳು ಹೇಳ್ದವಳಲ್ಲ. ಮತ್ ಯಾಕೆ ಇವತ್ ಮಾತ್ರ ಹೇಳ್ತಾ ಇದ್ಯಾ? ನನ್ನನ್ನ ಪ್ರೀತಿಸ್ತಿಲ್ಲ ಅನ್ನೋ ಸುಳ್ಳು ಯಾಕೆ ಮಯೂರಿ? ನಿಮ್ ಹಾಗೆ ಯಾರೋ ಒಬ್ರು ಬಂದು ಭಯ ಹುಟ್ಸೋ ತರ ಮಾಡಿ ಆಮೇಲೆ ಆ ಭಯನ್ ದೂರ ಮಾಡಿ ಪ್ರೀತಿಸ್ತೀನಿ ಅಂದ್ರೆ ಪ್ರೀತಿಸದೇ ಇರಕ್ಕಾಗತ್ತಾ? ನಾನ್ ಬೇಡ ಬೇಡ ಅಂದ್ರು ನನ್ ಮನ್ಸು ನೀವೇ ಬೇಕು ಅಂತಿತ್ತು. ನನಗ್ ಗೊತ್ತಿಲ್ದಿರೋ ಹಾಗೆ ನಾನ್ ನಿಮ್ಮನ್ನ ಪ್ರೀತಿಸಕ್ ಶುರು ಮಾಡ್ಬಿಟ್ಟೆ. ಆದ್ರೆ ನಾನೇನ್ ಮಾಡ್ಲಿ? ನಮ್ದು ಇಲ್ಲಿಗೆ ಮುಗ್ದೋಗೋ ಪ್ರೀತಿ, ಮುಂದಕ್ಕೆ ನಡಿದೇ ಇರೋ ಪ್ರೀತಿ. ಈ ಪ್ರೀತಿನ ನಾವಿಬ್ರು ಮರಿಬೇಕು. ಯಾಕೆ ಮಯೂರಿ? ಹೇಳಿದ್ನಲ್ವಾ ನನ್ ಜಾತಕ ದುರಂತ ಜಾತಕ ಅಂತ, ಅದಕ್ಕೆ ನನ್ನ ಮರ್ತು ಬಿಡಿ ಅಂತಿರೋದು. ನಮ್ಮ ಮನೇಲಿ ನನಗ್ ಗಂಡು ನೋಡ್ತಾ ಇದ್ದಾರೆ. ಅವನ ಜೊತೆ ಮದ್ವೆ ಆಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಆದ್ರೆ
ನಮ್ಮಪ್ಪ ಹೇಳೋ ಮಾತನ್ನ ನಾನು ಕೇಳಬೇಕು. ದಯವಿಟ್ಟು ನನ್ನ ಮರ್ತು ಬಿಡಿ. ನೀವೆಲ್ಲ ಇದ್ರೂ ಸಂತೋಷವಾಗಿರ್ಬೇಕು. ನೀವು ಸಂತೋಷವಾಗಿದ್ದೀರಾ ಅಂತ ನನಗೆ ಗೊತ್ತಾದ್ರೆ ನಾನು ಖುಷಿಯಾಗಿರ್ತೀನಿ. ನನ್ನ ಈ ಜನ್ಮಕ್ಕೆ ಇಷ್ಟು ಸಾಕು. ದಯವಿಟ್ಟು ನನ್ನ ಅರ್ಥ ಮಾಡ್ಕೊಳ್ಳಿ. ಇದೇ ನಮ್ಮ ಜಾತಕ. ಆಚಾರ್ಯರೇ, ಈ ಜಾತಕದ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳ್ತೀರಾ? ನನ್ನ ಮಗಳದ್ದು ಅಮೃತ ವರ್ಷಿಣಿ ಶಕ್ತಿ ಇರೋ ಜಾತಕ. ಸತ್ತವ್ರನ್ನು ಕೂಡ ಬದುಕಿಸಬಹುದು ಅಂತ ಶಾಸ್ತ್ರ ಹೇಳುತ್ತೆ. ಆದರೆ ಆ ಶಕ್ತಿ ಅವಳಿಗೆ ಒಲ್ದು ಬರಬೇಕಾದ್ರೆ ಅವಳ ಮದುವೆ ಆಗಬೇಕು. ನನ್ನ ಮಗಳನ್ನು ಮದುವೆ ಆಗೋ ಗಂಡು ಪುಬ್ಬ ನಕ್ಷತ್ರ ಅಮೃತಗಳಿಗೆಲ್ಲ ಹುಟ್ಟಿರಬೇಕು. ಇಲ್ಲಾಂದರೆ ನನ್ನ ಮಗಳ ಹೆಸರಲ್ಲಿ ಮರಣಗಳೇ ನಡೆದು ಹೋಗುತ್ತೆ. ನಮ್ಮ ತಂದೆನೂ ಜ್ಯೋತಿಷ್ಕರೇ. ಎಷ್ಟೋ ಜಾತಕ ನೋಡಿದ್ದಾರೆ, ಬರೆದಿದ್ದಾರೆ. ನಾನು ಎಷ್ಟೋ ಜಾತಕ ನೋಡಿದ್ದೀನಿ, ಬರೆದಿದ್ದೀನಿ. ಆದರೆ ಈ ಥರದ ಜಾತಕ ನಾನೆಂದೂ ನೋಡೇ ಇಲ್ಲಮ್ಮ. ಇವಳಿಗೆ ಮೊದಲು ಈ ಸಮಸ್ಯೆ ಇರಲಿಲ್ಲ. ಮದುವೆ ಗಂಡು ಗೊತ್ತಾದ ಮೇಲೇ ಗ್ರಹಗತಿಗಳು ಬದಲಾಗಿ ಈ ಸಮಸ್ಯೆ ಪ್ರಾರಂಭ ಆಗಿದ್ದು. ಪರಿಹಾರ ಕ್ರಿಯೆಗಳನ್ನು ಮಾಡಿದರೂ ಕೂಡ ಅದರಿಂದ ಸಮಸ್ಯೆ ಆಯ್ತೇ ಹೊರತು ಪರಿಹಾರ ಸಿಕ್ಕಲಿಲ್ಲ. ನನ್ನ ಮಗಳ ಜಾತಕದ ಪ್ರಕಾರ ಈ ವಯಸ್ಸಿನಲ್ಲಿ ಅವಳ ಕಂಟಕ ದೂರ ಆಗೋ ಸಮಯ. ನನ್ನ ಮಗಳ ಜೀವನದಲ್ಲಿ ಒಬ್ಬಳು ಹೆಣ್ಣು ಮಗಳು ಬರ್ತಾಳೆ. ಅವಳಿಂದ ನನ್ನ ಮಗಳಿಗೆಲ್ಲ ಒಳ್ಳೆಯದಾಗತ್ತೆ, ಪರಮೇಶ್ವರನ ವರಪ್ರಸಾದ ಸಿಗುತ್ತೆ ಅಂತ ಜಾತಕದಲ್ಲಿದೆ. ಆದರೆ ಅದು ಯಾವಾಗ ಆಗುತ್ತೋ ಏನೋ ಗೊತ್ತಿಲ್ಲ. ಯೋಚನೆ ಮಾಡಬೇಡಿ ಆಚಾರ್ಯರೇ, ಎಲ್ಲ ಸರಿ ಹೋಗೋ ಸಮಯ ಬಂದಾಯ್ತು. ಮದುವೆ ಜವಾಬ್ದಾರಿ ನಾನು ತಗೊಂಡಿದ್ದೀನಲ್ಲ, ಇನ್ನು ಮದುವೆ ಆಯಿತು ಅಂತಾನೆ ಅಂದ್ಕೊಳ್ಳಿ. ಅಷ್ಟಾದರೆ ತುಂಬ ಸಂತೋಷ ನಮ್ಮ. ಆದರೆ ಸಮಸ್ಯೆ ಅದಲ್ಲ. ಇನ್ನು ಉಳಿದಿರೋದು ಕೇವಲ 30 ದಿವಸ. ಅಷ್ಟರಲ್ಲಿ ನನ್ನ ಮಗಳ ಮದುವೆ ಆಗಬೇಕು. ಅಷ್ಟರಲ್ಲಿ ಮದುವೆ ಆಗಲಿಲ್ಲ ಅಂದರೆ ಮುಂದೆ ಆಗೋ ಸಾಧ್ಯತೆಯೇ ಇಲ್ಲ. ಈ 30 ದಿನಗಳಲ್ಲಿ ಹುಬ್ಬ ನಕ್ಷತ್ರದ ಅಮೃತಗಳಿಗೆ ಹುಟ್ಟಿರೋ ವರನ ಜೊತೆ ನನ್ನ ಮಗಳ ಮದುವೆ ಮಾಡೋದು ಅಷ್ಟು ಸುಲಭ ಅಲ್ಲ. ಈ 30 ದಿನಗಳು ನನ್ನ ಮಗಳ ಪಾಲಿಗೆ ಬಹಳ ಮುಖ್ಯವಾದ ದಿನಗಳು. ಅಷ್ಟರಲ್ಲಿ ಅವಳು ಮದುವೆ ಆದರೆ ಆಗಬೇಕು. ಇಲ್ಲ ಅಂದರೆ ಅವಳು ಗುರುಗಳೇ, ಏನಾಯ್ತು? ಯಾಕಿಷ್ಟೊಂದು ಗಾಬರಿಯಿಂದ ಬಂದ್ರಿ? ಅಲ್ಲ, ನಿಮ್ಮ ಮಂತ್ರಶಕ್ತಿಯಿಂದ ಆ ಹೆಂಗಸು ಯಾರು, ಅವಳು ಬಂದಿರೋ ಉದ್ದೇಶ ಏನು ಎಲ್ಲ ತಿಳ್ಕೊಬಹುದು ಅಂತ ಹೇಳಿದ್ರಿ. ಯಾಕಿಷ್ಟೊಂದು ಗಾಬರಿಯಾಗಿ ಹೊಡ್ ಬಂದ್ರಿ? ಹೋಗ್ಲಿ, ಕೊನೆಗೆ ಅವಳು ಯಾರಂತ ಅದನ್ನಾದ್ರೂ ಗೊತ್ತಾಯ್ತಾ? ಇಲ್ಲ ವಿಜಯ, ಅವಳು ಮಾನವಳಂತೂ ಅಲ್ಲ, ಯಕ್ಷ ಕಿನ್ನರ ವಿದ್ಯೆ ಬಲ್ಲವಳಂತೂ ಅಲ್ಲ. ನನ್ನ ಮಹಾಮಾತೆ ತಾಯಿ ಜ್ವಾಲಮಾಲಿನಿಯ ಶಕ್ತಿ ಅವಳ ಮುಂದೆ ನಿಷ್ಪ್ರಭವಾಗುತ್ತಿದೆ ಎಂದರೆ ಅವಳು ಸಾಮಾನ್ಯದವಳಲ್ಲ. ಮಹಾಶಕ್ತಿವಂತೆ, ತೇಜೋಮೂರ್ತಿ ಅವಳು. ಹಾಗಂದ್ರೆ ಏನು ಗುರುವೇ? ದೈವ ಅಂಶವನ್ನ ತನ್ನ ಒಡಲಲ್ಲಿ ಇಟ್ಟುಕೊಂಡ ಮಹಾಸ್ತ್ರೀ ಅವಳು. ಅಲ್ಲ, ಅಂತ ಹೆಣ್ಣು ನಮ್ಮನೆಗೆ ಯಾಕೆ ಬಂದಿದ್ದಾಳೆ? ಎಲ್ಲವೂ ನಿಗೂಢವಾಗಿದೆ ದಿಗ್ವಿಜಯ. ಬಂದವಳು ನಿನ್ನ ಬಗ್ಗೆ, ನಾಗಮಣಿಯ ಬಗ್ಗೆ ಮಾತಾಡಿದ್ದಾಳೆ ಅಂದರೆ ಅದಕ್ಕೆ ಏನೋ ಒಂದು ಕಾರಣ ಇರಲೇಬೇಕು. ಈಗ ಅವಳು ಮೌನವಾಗಿದ್ದಾಳೆ ಅಂದರೆ ಅರ್ಥ ಯಾವುದೋ ಯೋಜನೆ ಅವಳ ತಲೆಯಲ್ಲಿ ಓಡುತ್ತಿದೆ. ನಮಗೆ ಯಾವುದೇ ಕ್ಷಣದಲ್ಲಿ ಅಪಾಯ ಎದುರಾಗಬಹುದು. ನೀವೇ ಇಷ್ಟೊಂದು ಭಯ ಪಡ್ತಿದ್ದೀರಾ ಅಂದಮೇಲೆ ಈ ವಿಷಯದ ಗಂಭೀರತೆ ಏನು ಅಂತ ನನಗೂ ಅರ್ಥ ಆಗುತ್ತೆ. ಆದರೆ
ಆದರೆ ಇದರಿಂದ ತಪ್ಪಿಸ್ಕೊಳ್ಳೋದು ಹೇಗೆ? ಒಂದು ವೇಳೆ ಅವಳಿಂದ ಅಪಾಯ ಏನಾದರೂ ಆಗುತ್ತೆ ಅನ್ನೋದಾದರೆ ಅದಕ್ಕೆ ಪರಿಹಾರ ಏನು? ಪರಿಹಾರವೇನೆಂದರೆ ಮೊದಲು ಅವಳು ಯಾರೆಂದು ನಮಗೆ ತಿಳಿಯಬೇಕು. ಅದೇ ಗುರುಗಳೇ, ಹೇಗೆ? ನಿನ್ನ ಮನೆಯಲ್ಲಿ ಪೂರ್ವ ದಿಕ್ಕಿಗೆ ಒಂದು ಕನ್ನಡಿಯನ್ನು ನಾನು ನನ್ನ ಸ್ಥಳದಲ್ಲಿ ಪೂಜೆಯನ್ನು ಮಾಡಿ ಅದನ್ನು ಮಾಯಾದರ್ಪಣವಾಗಿ ಪರಿವರ್ತಿಸುತ್ತೇನೆ. 3 ದಿನದ ನಂತರ ಅದರ ಪರದೆಯನ್ನು ತೆಗೆದು ಅವಳ ನಿಜ ರೂಪ ಆ ಕನ್ನಡಿಯಲ್ಲಿ ಗೋಚರಿಸುತ್ತದೆ. ಅವಳು ಯಾರು, ಅವಳು ಯಾವ ಲೋಕದವಳು ಎಂದು ಸ್ಪಷ್ಟವಾಗಿ ನಿನಗೆ ತಿಳಿಯುತ್ತದೆ. ಆಗ ಬಂದು ನನಗೆ ಹೇಳು. ಜೈ ಜ್ವಾಲಮಾಲೆ. ಏನ್ ಹೇಳ್ತಿದ್ಯೋ ನೀನು? ಹೌದಣ್ಣ, ಮಯೂರಿನ ಪ್ರೀತಿಸೋ ಹಾಗೆ ಮಾಡಿದೆ, ಆದ್ರೆ ಮದ್ವೆವರೆಗೂ ಬರೋದಕ್ಕೆ ಹೆದರ್ತಾ ಇದ್ದಾಳೆ. ಇಷ್ಟು ದಿನ ಅವಳು ನನ್ನನ್ನ ಪ್ರೀತಿಸ್ತಿಲ್ಲ ಅಂತ ಗೋಳಾಡ್ತಿದ್ದೆ. ಅವಳ ಮನ್ಸಲ್ಲಿ ಒಂದು ಚೂರು ಜಾಗ ಇಲ್ಲ ಅಂತ ಬೇಜಾರಲ್ಲಿದ್ದೆ. ಈಗ ಅವಳ ಮನ್ಸಲ್ಲೂ ಜಾಗ ಇದೆ, ನನ್ನನ್ನು ಪ್ರೀತಿಸ್ತಾನೂ ಇದ್ದಾಳೆ, ಆದ್ರೆ ಮದ್ವೆ ಆಗಲ್ವಂತೆ. ಅವಳನ್ನ ಮದ್ವೆ ಆದ್ರೆ ನಾನ್ ಸಾಯ್ತೀನಂತೆ. ಅದ್ ಏನೇನೋ ತೊಂದ್ರೆ ಅಂತೆಲ್ಲ ಮಾತಾಡ್ತಿದ್ದಾಳಣ್ಣ. ಇಷ್ಟಕ್ಕೆ ಭಯ ಬೀಳೋ ಅವಶ್ಯಕತೆ ಇಲ್ಲ ಕಣೋ. ಅವಳು ನಿನ್ನ ಪ್ರೀತಿಸ್ತಾ ಇದ್ದಾಳೆ ಅನ್ನೋದು ಎಷ್ಟು ಸತ್ಯನೋ, ಅವಳು ನಿನ್ನ ಮದುವೆ ಆಗ್ತಾಳೆ ಅನ್ನೋದು ಅಷ್ಟೇ ಸತ್ಯ. ಅದ್ ಹೇಗೆ? ಮಾತ್ಗೂ ಅಣ್ಣ ಅಂತ್ಯ. ಎಲ್ಲೋ ಒಂದ್ ಕಡೆ ನೀನ್ ನನ್ನ ತಮ್ಮ ಅಂತ ನನಗೂ ಅನ್ನಿಸ್ತಾ ಇದೆ. ತಮ್ಮನ ಮದುವೆಗೆ ಅಣ್ಣ ಸಹಾಯ ಮಾಡ್ದಿಲ್ವಾ? ನಾನಿದ್ದೀನಿ, ಡೋಂಟ್ ವರಿ. ನಿನಗೆ ಇನ್ನೊಂದು ವಿಷಯ ಗೊತ್ತಾ? ನಮ್ಮ ಜೀವನದ ಒಂದೊಂದು ಭೇಟಿಗೂ ಒಂದೊಂದು ಅರ್ಥ ಇರುತ್ತೆ. ನಾವು ಭೇಟಿ ಮಾಡೋ ಒಂದೊಂದು ವ್ಯಕ್ತಿ ಹಿಂದೆನೂ ಒಂದು ಕಾರಣ ಇರುತ್ತೆ. ಯಾವುದೋ ಹಳೆ ಸಾಲ. ಈಗ ನೀನ್ ನೋಡು, ನನ್ನ ಎದುರಿಗೆ ಬಂದಿದ್ಯಾ. ಯೂಶುವಲಿ ನಾನು ಇದನ್ನೆಲ್ಲ ನಂಬೋದಿಲ್ಲ, ಆದ್ರೆ ನಿನ್ನ ವಿಷಯದಲ್ಲಿ ಹಾಗೆ ಮಾಡೋದಕ್ಕೆ ಮನ್ಸಾಗ್ತಿಲ್ಲ. ನಿನ್ನ ಮದ್ವೆ ಮಾಡಿಸ್ಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಯಾವ ಜನ್ಮದಲ್ಲಿ ಅದೇನ್ ಸಾಲ ಆಯ್ತೋ ಗೊತ್ತಿಲ್ಲ ನಿನಗೆ ಕೊಡೋದಕ್ಕೆ. ಅದಕ್ಕೆ ಈಗ ನನ್ನ ಎದುರುಗಡೆ ಬಂದು ನಿಂತಿದ್ಯಾ. ಮಾಡಿಸ್ತೀನಿ. ಅದೇನೇ ರಿಸ್ಕ್ ಬರಲಿ, ನಾನೇ ಮುಂದೆ ನಿಂತು ನಿನ್ನ ಮದುವೆ ಮಾಡಿಸ್ತೀನಿ. ನೀನೇನು ತಲೆ ಕೆಡ್ಸ್ಕೋಬೇಡ. ಡೋಂಟ್ ವರಿ. ಗುರುಗಳು ಈ ಊರಿಗೆ ಬರೋ ಹಾಗೆ ಮಾಡಿದ್ದು ನಾನು. ಆದ್ರೆ ಇವನು ಗುರುಗಳ ಜೊತೆ ನನಗಿಂತ ಆತ್ಮೀಯವಾಗಿ ನಡ್ಕೋತಾ ಇದ್ದಾನೆ. ಯಾಕಿರ್ಬೋದು? ಗುರುಗಳು ಧನಂಜಯ ಸೇರ್ಕೊಂಡು ಏನಾದರೂ ಪ್ಲಾನ್ ಮಾಡ್ತಾ ಇದ್ದಾರ? ಮಾಡಿ ಮಾಡಿ ಚಿಕ್ಕ ಯಜಮಾನ್ರೆ. ಹೇಳು ನಂದೀಶ. ಗುರುಗಳನ್ನ ಕರ್ಕೊಂಬಂದಿದ್ರಿ? ಹಾ, ಮನೆಯಲ್ಲಿ ಇಷ್ಟೆಲ್ಲ ಸಮಸ್ಯೆ ಆಗ್ತಿತ್ತಲ್ವಾ? ಗುರುಗಳು ಬಂದು ಮಂತ್ರಜಲ ಪ್ರೋಕ್ಷಣೆ ಮಾಡಿದ್ರು. ಈಗಂತೂ ನನ್ನ ಮನಸ್ಸಿಗೆ ಸಮಾಧಾನ ಅನ್ನಿಸ್ತಾ ಇದೆ. ನಿನಗೂ ಹಾಗೆ ಅನ್ನಿಸ್ತಿರ್ಬೇಕು ಅಲ್ವಾ? ಖಂಡಿತ ಇಲ್ಲ ಚಿಕ್ಕ ಯಜಮಾನ್ರೆ. ಯಜಮಾನ್ರು ಮನೆಗೆ ಬರಬೇಕು, ಅವ್ರ ಜೊತೆ ಮಾತಾಡಬೇಕು. ಆಗ ನನ್ನ ಮನಸ್ಸಿಗೆ ನೆಮ್ಮದಿ ಅನಿಸುತ್ತೆ. ನಾನು ಅವ್ರನ್ನ ಕರ್ಕೊಂಬಂದಿದ್ದು ಯಜಮಾನ್ರನ್ನ ಹುಡ್ಕೋದಕ್ಕೇನೆ. ಯಜಮಾನ್ರನ್ನ ಹುಡ್ಕೋದು ಅನಿವಾರ್ಯವಾಗಿತ್ತು. ಅದಕ್ಕೆ ಅವ್ರ ಸ್ನೇಹಿತರನ್ನ ಸೇರಿ ಗುರುಗಳನ್ನ ಕರೆಸ್ದೆ. ದುರಾದೃಷ್ಟವಶಾತ್ ಯಜಮಾನ್ರು ಸ್ನೇಹಿತರೆಲ್ಲ ತಿರ್ಕೊಂಡ್ರು. ಆದರೆ ಯಜಮಾನ್ರು ಬರಲಿಲ್ಲ. ನಾನೇ ಕಣೋ ನಿನ್ನ ಯಜಮಾನ. ಆದರೆ ನಿನ್ನ ಹತ್ರ ಹೇಳೋ ಹಾಗಿಲ್ಲ. ಹೇಳೋಣ ಅಂತ ಅಂದ್ಕೊಳ್ಳೋ ಹೊತ್ತಿಗೆ ನಿನ್ನ ಮೇಲೆ ಅನುಮಾನ ಬರ್ತಾ ಇದೆ ನನಗೆ. ಹಾಗಾಗಿ ಸುಮ್ಮನೆ ಇದ್ದೀನಿ. ಗುರುಗಳು ಏನೇ ವಿಚಾರ ಆದರೂ ನನ್ನ ಹತ್ರನೇ ಹೇಳಿ ಕಳಿಸ್ತಾರೆ. ಹಾಗೆ ಯಜಮಾನರು ಕೂಡ ಅವರು ಸ್ವಂತ ನಿರ್ಧಾರ ತಗೊಳ್ತಾ ಇರಲಿಲ್ಲ. ನೀವು ನೋಡಿದ್ರೆ ಇದ್ದಕ್ಕಿದ್ದಾಗೆ ಗುರುಗಳನ್ನ ಕರ್ಕೊಂಬಂದ್ರಿ. ನನಗೊಂದು ಸೂಚನೆ ಕೂಡ ಕೊಡಲಿಲ್ಲ. ಬಂದು ಗುರುಗಳು ನನ್ನ ಹತ್ರನೂ ಮಾತಾಡಿಲ್ಲ. ನೀವು ಗುರುಗಳು ಸೇರಿಕೊಂಡು ಏನಾದರೂ ಪ್ಲ್ಯಾನ್ ಮಾಡ್ತಾ ಇದ್ದೀರಾ? ಹೇ, ಏನು ಪ್ಲ್ಯಾನ್ ಇರೋದಕ್ಕೆ ಸಾಧ್ಯ? ಅಲ್ಲ, ಯಾಕೆ ಹೀಗೆ ಕೇಳ್ತಿದ್ಯಾ? ಒಂದು ವೇಳೆ
ನೀನು ಅಣ್ಣ ಸೇರಿ ಆ ಹೆಂಗ್ಸ್ ಹೇಳ್ದಾಗೆ ನಾಗಮಣಿಗೆ ಏನಾದರೂ ಪ್ರಯತ್ನ ಪಟ್ಟಿದ್ದೀರಾ? ಇದೆಂತ ಮಾತು? ಇಂಥ ವಿಚಾರಗಳ ಬಗ್ಗೆ ನನಗೇನು ಗೊತ್ತಿರುತ್ತೆ? ಯಜಮಾನ್ರ ಹತ್ರನೇ ಕೋಟ್ಯಾಂತರ ರೂಪಾಯಿ ಆಸ್ತಿ ಇದೆ, ಅವ್ರಿಗೆ ಹಾಕ್ಬೇಕು ನಾಗಮಣಿ. ಈ ಮಾತಾಗಿ ಕೇಳ್ತಾ ಇದ್ದೀರಾ? ಸುಮ್ಮನೆ ಕೇಳಿದೆ ಅಷ್ಟೇ. ನಾನು ಗುರುಗಳನ್ನ ಕರ್ಕೊಂಡು ಬಂದಿದ್ದಕ್ಕೆ ಬೇರೆ ಯಾವ ಕಾರಣನೂ ಇಲ್ಲ, ಅಣ್ಣನ ಹುಡುಕ್ಸೋದಕ್ಕಷ್ಟೇ. ಹಾಗೆ ತ್ರಿಶೂಲ್ ಕೂಡ ಕಾಣಿಸ್ತಾ ಇಲ್ವಲ್ಲ, ಹಾಗಾಗಿ. ಯಾಕಮ್ಮ ಶಿವಾನಿ, ತುಂಬಾ ಬೇಜಾರಿನಲ್ಲಿದ್ದ ಹಾಗೆ ಕಾಣುತ್ತೆ, ಏನಾಯ್ತು? ಅದು ಮಯೂರಿ ಮದುವೆ ಮಾಡಿಸ್ತೀನಿ ಅಂತ ಹೇಳಿದ್ನಲ್ಲ, ಅವಳು ಜಾತಕ ತಗೊಂಡು ಬರೋಣ ಅಂತ ಆಚಾರ್ಯರ ಮನೆಗೆ ಹೋಗಿದ್ದೆ. ಜಾತಕ ಸಿಕ್ತು. ಜಾತಕ ಸಿಕ್ತಲ್ವಾ? ಇನ್ನೇನು, ಜಾತಕ ಕೂಡ ಬರೋ ಒಳ್ಳೆ ಹುಡುಗನ ಹುಡುಕಿದ್ರೆ ಆಯ್ತು. ಅದಕ್ಕೆ ಯಾಕೆ ಇಷ್ಟೊಂದು ಗಾಬರಿ ಆಗಿದೆಯಾ? ಆದರೆ ಜಾತಕದ ಬಗ್ಗೆ ತಿಳ್ಕೊಂಡ್ಮೇಲೆ ಗಾಬರಿ ಆಗ್ತದಮ್ಮ. ಇದರಲ್ಲೇನೋ ಸಮಸ್ಯೆ ಇದೆ. ಏನಿದೆ ಅಮ್ಮ, ಸರಿಯಾಗಿ ಹೇಳು. ಅವಳ ಜಾತಕ ವಿಶೇಷವಾದ ಜಾತಕ. ಅವಳು ಮಕ ನಕ್ಷತ್ರ ಅಮೃತ ಗಳಿಗೆಯಲ್ಲಿ ಹುಟ್ಟವಳು. ಒಳ್ಳೆ ಜಾತಕ ತಾನೆ, ಮತ್ತ್ಯಾಕೆ ಆತಂಕ? ಅವಳದು ಒಳ್ಳೆ ಜಾತಕ ನಿಜ, ಆದರೆ ಅವಳ ಮದುವೆ ಆಗೋನ್ ಕೂಡ ಅಂತ ಒಳ್ಳೆ ಗಳಿಗೆಲೆ ಹುಟ್ಟಿರ್ಬೇಕಂತೆ. ಅಂದರೆ ಪುಬ್ಬ ನಕ್ಷತ್ರ ಅಮೃತ ಗಳಿಗೆಯಲ್ಲಿ ಹುಟ್ಟಿದವನ್ ಮಾತ್ರ ಇವಳನ್ನ ಮದುವೆ ಆಗೋಕ್ಕೆ ಸಾಧ್ಯ. ಆದರೆ ಸಮಸ್ಯೆ ಏನು ಅಂದರೆ ಈ ಥರ ಜಾತಕದವನು ಕೋಟಿಲೊಬ್ಬ ಇರ್ತಾನಂತೆ.